ವೃದ್ಧರು ಮೊದಲು ಮಾಡಬೇಕಾದ ಕರ್ತವ್ಯ ಅಂದರೆ ತಾವು ಧರ್ಮದ ಬಗ್ಗೆ, ತಮ್ಮ ವಂಶದ ಇತಿಹಾಸದ ಬಗ್ಗೆ, ತಮ್ಮ ವಂಶದಲ್ಲಿರುವ ಕುಲಾಚಾರ, ಧರ್ಮ, ಅನೇಕ ಸಂಪ್ರದಾಯಗಳು, ವ್ರತ ನಿಯಮಗಳು, ಇವುಗಳೆಲ್ಲದರ ಬಗ್ಗೆ ತಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಸುದೈವಕ್ಕೆ ಇವತ್ತು ನಮ್ಮ ದೇಶದಲ್ಲಿ ವಿದ್ವಾಂಸರಿಗೆ ಕೊರತೆ ಇಲ್ಲ, ಬೇಕಾದಷ್ಟು ವಿದ್ವಾಂಸರಿದ್ದಾರೆ. ಅಂಥವರ ಸಂಪರ್ಕದಲ್ಲಿ ಪಾಠಗಳನ್ನು ಕೇಳಿ, ಪ್ರವಚನಗಳನ್ನು ಕೇಳಿ, ನಿಮಗೆ ಬಂದ ಧರ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡು ನಿಮ್ಮ ಮಕ್ಕಳ ಜೊತೆಗೆ ಮಾತನಾಡುವಾಗ ಒಂದು 4 ಒಳ್ಳೆಯ ಮಾತುಗಳನ್ನು ಹೇಳುವುದಕ್ಕೆ ಸಾಧ್ಯ ಇದೆ. ಅವರಿಗೆ ಬಂದ ಸಮಸ್ಯೆಗಳಿಗೆ ಸರಿಯಾಗಿ ಪರಿಹಾರವನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ನೀನು ಧರ್ಮ ಮಾಡು ಅಂತ ನೀವು ಹೇಳ್ತೀರಾ, ಅದಕ್ಕೆ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅಂದರೆ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ. ಯಾವ ಧರ್ಮವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಏನು, ಏಕೆ, ಹೇಗೆ, ಯಾವುದನ್ನು ಮಾಡಬೇಕು, ಯಾವುದಕ್ಕೋಸ್ಕರ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇವುಗಳ ಬಗ್ಗೆ ನೀವು ಚೆನ್ನಾಗಿ ತಿಳಿದುಕೊಂಡು ಮಕ್ಕಳಿಗೆ ಹೇಳಿದರೆ ಆಗ ಮಕ್ಕಳಿಗೆ ಸ್ವಲ್ಪ ಪರಿಣಾಮ ಆಗುವುದಕ್ಕೆ ಸಾಧ್ಯ ಇದೆ. ಅದರಿಂದ ಅವರು ಧರ್ಮ ಮಾರ್ಗದಲ್ಲಿ ಬರುವುದಕ್ಕೆ ಸಾಧ್ಯ.